ಇವತ್ತು ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ನಮ್ಮ ಇಡೀ ನೆಲಮಂಗಲ ಕ್ಷೇತ್ರಕ್ಕೆ ಮಿಂಚಿನ ಸಂಚಾರ ಮಾಡಿದ್ದಾರೆ. ಇವತ್ತು ನೀವೆಲ್ಲ ಮಾಧ್ಯಮ ಮಿತ್ರರೆಲ್ಲ ನೋಡ್ಬೋದು, ಅಭೂತಪೂರ್ವವಾದ ಜನಸ್ಪಂದನೆ ಸಿಕ್ಕೈತೆ. ಇದಕ್ಕೆ ಪ್ರಮುಖವಾಗಿ ನಾವು ಧನ್ಯವಾದ ಹೇಳಬೇಕಾಗಿರೋದು ಜಾತ್ಯತೀತ ಜನತಾದಳದ ಕಾರ್ಯಕರ್ತರು, ಮುಖಂಡರುಗಳು ಹಾಗೂ BJP ಕಾರ್ಯಕರ್ತರು, ಮುಖಂಡರುಗಳು ಇವತ್ತು ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಇವತ್ತು ಮೋದಿ ಪರ, ಇಡೀ ದೇಶನೇ ಮೋದಿ ಪರ ಇರೋ ಹಾಗೆ ನಮ್ಮ ನೆಲಮಂಗಲ ತಾಲೂಕದಲ್ಲೂ ಕೂಡ ಮೋದಿ ಪರ ಘೋಷಣೆ ಕೂಗಿ ಅವ್ರನ್ನ ಗೆಲ್ಸ್ತೀವಿ ಅಂತ ಆಣೆ ಮಾಡಿ ಹೆಚ್ಚಿನದಾಗಿ 1 ಲಕ್ಷ ಅಧಿಕ ಲೀಡ್ನ ನಾವು ಕೊಡ್ತೀವಿ ಅಂತೇಳಿ ಪ್ರಮಾಣ ಮಾಡಿದ್ದಾರೆ. ಇವತ್ತು ನೋಡಿ, MLA ಎಲೆಕ್ಷನ್ಗೂ MP ಎಲೆಕ್ಷನ್ಗೂ ಭಾಳ ವ್ಯತ್ಯಾಸ ಐತೆ. ನಾವು ದೇಶ ಕಟ್ಟುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದೇವೆ. ಏನೋ ಒಂದು ಸರಿ ನಮ್ಮ ಅಚಾತುರ್ಯದಿಂದ MLA ಗೆದ್ದಿದ್ದಾರೆ, ಅವ್ರಿಗೂ ಕೂಡ ಒಂದು 35,000 ಅಧಿಕ ಮತಗಳಿಂದ ಜನ ಲೀಡ್ ಕೊಟ್ಟು ಗೆಲ್ಸಿದ್ದಾರೆ. ನಾವು ಅವ್ರನ್ನ ಕೇಳ್ಕೊಳ್ಳೋದೇನೆಂದರೆ, ದಯಮಾಡಿ ಒಂದು ಬಾರಿ ಶಾಸಕರಾಗಿದ್ದೀರಿ, ದಯಮಾಡಿ ಒಂದು ಯಾವುದಾದ್ರು ಅಭಿವೃದ್ಧಿ ಕೆಲಸ ಮಾಡಿ, ದ್ವೇಷ ರಾಜಕಾರಣ ಮಾಡಬೇಡಿ. ಏಕೆಂದರೆ ನೀವಿನ್ನೂ ಯುವಕರಿದ್ದೀರಿ, ಮುಂದಿನ ದಿನಗಳಲ್ಲಿ ಇನ್ನೂ ಭಾಳ ಎತ್ತರಕ್ಕೆ ಬೆಳಿಬೇಕು ಅನ್ನೋದೇ ನಮಗೂ ಆಸೆನೂ ಕೂಡ. ಆದರೆ ಈ ಬೆಳೆಯುವಂಥದ್ದು ಮುಂದಿನ ಬಾರಿ ಯಾವುದೇ ಕೂಡ ಕಾಣಿಸ್ತಾ ಇಲ್ಲ. ಯಾಕೆಂದರೆ ಬರೀ ದ್ವೇಷದ ರಾಜಕಾರಣ. ಇವತ್ತು ನೋಡಿ, ಬರೀ 9 ತಿಂಗಳಾಗಿ ಎಲ್ಲರ ಬಾಯಲ್ಲೂ ಬಂದುಬಿಟ್ಟಿದೆ ದ್ವೇಷ 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 ಅಂತ. ಇದಕ್ಕೆ ಮುಖ್ಯವಾಗಿ ನಮ್ಮ ಹೈಡಾಳ್ ಪಂಚಾಯಿತಿ ಆಗಿರ್ಬೋದು, ಯಾರೇ ಬೇರೆ ಉದಾಹರಣೆಗೆ ಪಂಚಾಯಿತಿ ಅಧ್ಯಕ್ಷರುಗಳು ಹೋದಾಗ ಅವ್ರಿಗೆ ಯಾವುದೇ ರೀತಿ ಗೌರವ ಕೊಡೋದಿಲ್ಲ ವಿಚಾರಗಳು ಅಲ್ಲಲ್ಲಿ ಎಷ್ಟು ಜನ ನೀವು ಮಾಧ್ಯಮ ಮಿತ್ರಗಳು ಎಷ್ಟು ಜನ ನೋಡಿದ್ದೀರಿ. ಹಾಗಾಗಿ ಅವರು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಬಾರಿ ಗೆಲ್ಲಲ್ಲ ಅಂತ ನನ್ನ ಭಾವನೆ.